ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿ, ಚತುರ್ಥಾಧಿಪತಿ ಶನಿ ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಈ ಪಂಚಮಂ ಪೂರ್ವ ಪುಣ್ಯಾನ ನೋಡಿ, ಶುಕ್ರನೂ ಅಲ್ಲೇ, ಚಂದ್ರನೂ ಗೋಚಾರ ಫಲದಲ್ಲಿ ಬಂದಾಗ, ನಂತರ ನೋಡಿ ಪಂಚಮ ಸ್ಥಾನದಲ್ಲಿ ರಾಹು ಬಂದಾಗ ಕೆಟ್ಟ ಸ್ನೇಹಿತರಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಅಂದರೆ ತಂದೆಗೆ ಆರೋಗ್ಯ ತೊಂದರೆ ಉಂಟಾಗ್ತಕ್ಕಂಥದ್ದು, ತಂದೆ ಸ್ಥಾನ ತಂದೆ ಇರ್ತಕ್ಕಂಥವ್ರು. ನಂತರ ಮನೆಯ ಬದಲಾವಣೆ ಅಂತ ಹೇಳ್ತಾರೆ, ಅಂದರೆ ಇರೋ ಸ್ವಸ್ಥಾನದಿಂದ ಮನೆ ಬದಲಾವಣೆ ಬೇರೆ ಉಂಟಾಗ್ತಕ್ಕಂಥಾಗುತ್ತೆ. ತಾಯಿ ಆರೋಗ್ಯದಲ್ಲಿ ಎಚ್ಚರ ವಹಿಸಬೇಕು. ನಂತರ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿಂಸೆ ಜಾಸ್ತಿ ಆಗ್ತಕ್ಕಂಥದ್ದು, ಅಂದರೆ ಆಲಸ್ಯ ಜಾಸ್ತಿ ಉಂಟಾಗುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಒಂದು ಸ್ವಲ್ಪ ವೃಶ್ಚಿಕ ರಾಶಿಯವರು ಹುಷಾರಾಗಿರಬೇಕು. ಅದಕ್ಕೆ ಕೆಲವರು ಜಾತಕವನ್ನು ತೊಗೊಂಡ್ಬಿಡ್ತಾರೆ, ನಮ್ಮ ಮಗನಿಗೆ ಲವ್ ಮ್ಯಾರೇಜ್ ಆಗುತ್ತೋ ಅರೇಂಜ್ ಮ್ಯಾರೇಜ್ ಆಗುತ್ತೋ ಅಂತ ಕೇಳ್ತಾರೆ. ಯಾಕೆಂದರೆ ಇವಾಗ ನಂಬಿಕೆನೇ ಹೋಗಿಬಿಟ್ಟಿದೆ. ಹಾಗಾಗಿ ಯಾರಿಗಾದರೂ ಜಾತಕವನ್ನು ಯಾಕೆ ಪ್ರತಿ ವರ್ಷ ತೋರಿಸ್ಕೋಬೇಕಂತಂದರೆ, ಇಂಥದ್ದೇನೋ ತೊಂದರೆ ಇದ್ದರೆ ನೋಡಿ, ಉದ್ಯೋಗ ಸಂದರ್ಭ ಬಂದಾಗ ಉದ್ಯೋಗಕ್ಕೆ ತೊಂದರೆ ಕೊಡುತ್ತೆ. ಗ್ರಹಗತಿಗಳು ಯಾರ ಅಧೀನವೂ ಅಲ್ಲ, ಗ್ರಹಗಳು ಯಾವ್ಯಾವ ಸ್ಥಾನಕ್ಕೆ ಬರ್ತೋ ಆಯಾ ಸ್ಥಾನ ತೊಂದರೆ ಕೊಡುತ್ತೆ. ಮದುವೆ ಸಂದರ್ಭಕ್ಕೆ ಬಂದಾಗ ಯಾವ ಗ್ರಹತಿಗಳು ತೊಂದರೆ ಇರ್ತೋ ಆ ಗ್ರಹತಿಗಳು ಅನುಭವಿಸ್ಬೇಕಾಗತ್ತೆ. ನಂತರ ಮದುವೆ ಆದಮೇಲೆ ಮಕ್ಕಳ ಸ್ಥಾನ ಬಂದಾಗ ಅದು ಹೇಗಿರುತ್ತೆ ಅದರ ಫಲನೇ ಕೊಡ್ತಾನೆ, ಯಾವಾಗಲೂ ತೊಂದರೆ ಕೊಡಲ್ಲ ನವಗ್ರಹಗಳು. ಹಾಗಾಗಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ವೃಶ್ಚಿಕ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಪರಸ್ಥಳವಾಸ ಪರನಿಂದ, ಈ ಬಾಡಿಗೆ ಮನೆಯಲ್ಲಿ ಇರ್ತೀರಾ, ಏನೋ ತೊಂದರೆ ಅಕ್ಕಪಕ್ಕದವ್ರಿಂದ ಹಿಂಸೆ ಆಗ್ತಕ್ಕಂಥದ್ದು, ಹಣದ ವಿಚಾರದಲ್ಲಿ ಹಿಂಸೆ ಆಗ್ತಕ್ಕಂಥದ್ದು, ಮನೆ ಬದಲಾವಣೆ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಅದರಿಂದ ವೃಶ್ಚಿಕ ರಾಶಿಯವರು ಒಂದು ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ನೋಡಿಕೊಳ್ತಕ್ಕಂಥದ್ದು ಉತ್ತಮ.